ಸಂಘದ ಎಲ್ಲ ಸ್ವಯಂ ಸೇವಕರಿಗೆ ಇವತ್ತಿನ ದಿವಸ ನಾನು ಮಹಾನ್ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಭಗತ್ ಸಿಂಗ್ನ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟ ಪಡ್ತೇನೆ ವಿದ್ಯಾರ್ಥಿಗಳೇ. ಭಗತ್ ಸಿಂಗ್ ಎಲ್ಲರ ಹೆಸರು ಕೇಳಿದ್ದೀರಾ? ಭಗತ್ ಸಿಂಗ್ ಏನಿದ್ರು? ಒಬ್ಬ ವೀರ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಿದ್ರು. ಭಗತ್ ಸಿಂಗ್ ಅವರು 1907ರಲ್ಲಿ ಏನೋ ಪಂಜಾಬಿನ ಬಾಂಗ್ರಾ ಎಂಬ ಒಂದು ಊರಿನಲ್ಲಿ ಅವರು ಕಿಶನ್ ಸಿಂಗ್ ಹಾಗೂ ವಿದ್ಯಾವತಿ ಎಂಬ ದಂಪತಿಗಳ ಉದರದಲ್ಲಿ ಜನಿಸ್ತಾರೆ. ಇಡೀ ಭಗತ್ ಸಿಂಗ್ ಅವರ ಕುಟುಂಬ ಕ್ರಾಂತಿಕಾರಿಯಾಗಿತ್ತು. ಅವರ ತಂದೆ ಕಿಶನ್ ಸಿಂಗ್ ಕೂಡ ಸ್ವಾತಂತ್ರ್ಯದ ಹೋರಾಟ ಸಲುವಾಗಿ ಹೋರಾಟವನ್ನು ಮಾಡಿದ್ದಾರೆ. ಅದೇ ತರಹ ಅವರ ಕಾಕ ಅಜಿತ್ ಸಿಂಗ್ ಅವರು ಕೂಡ ಹೋರಾಟವನ್ನು ಮಾಡಿದ್ದಾರೆ. ಭಗತ್ ಸಿಂಗ್ ಒಬ್ಬ ಚಿಕ್ಕ ಹುಡುಗ, ಎಷ್ಟು 10 ವರ್ಷದ ಬಾಲಕನಾಗಿದ್ದ ಭಗತ್ ಸಿಂಗ್. ಆವಾಗ ನೋಡಿ ಅವರ ತಂದೆ ಹಾಗೂ ಅವರ ತಂದೆಯ ಒಬ್ಬ ಸ್ನೇಹಿತ ಅಶೋಕ್ ಮೆಹ್ತಾ ಅವರು ಬಂದಿರ್ತಾರೆ, ಮೀಟ್ ಆಗ್ತಾರೆ. ಮೀಟ್ ಆಗನ ಹೊಲಕ್ ಬಂದಿರ್ತಾರೆ. ಹೊಲದಾಗ ಭಗತ್ ಸಿಂಗ್ ಬಿಟ್ಟಿರ್ತಾರೆ. ಭಗತ್ ಸಿಂಗ್ ಬಿಟ್ಟು ಅವ ಆಟ ಆಡ್ತಾ ಇರ್ತಾನೆ, ಇವರೆಲ್ಲ ಮಾತಾಡ್ಕೊತಿರ್ತಾರೆ. ಅವಾಗ ಹುಡ್ಕಾಡ್ತಾರೆ, ಭಗತ್ ಸಿಂಗ್ ಎಲ್ಲಿ ಅಂತ ಹುಡ್ಕಾಡ್ತಕ್ಕಂಥ ಸಂದರ್ಭದಲ್ಲಿ ಅವ ಕೇಳಿದಾಗ ಕಿಶನ್ ಸಿಂಗ್ ಅಜಿತ್ ಸಿಂಗ್ ಇಬ್ರು ಹುಡ್ಕಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ ಭಗತ್ ಸಿಂಗ್ ಏನ್ ಮಾಡ್ತಾ ಇರ್ತಾನೆ, ಒಂದೊಂದು ಆ ಗಿಡದ ಫಂಟಿಗಳು ಇರ್ತಾವಲ್ಲ, ಆ ಗಿಡದ ಫಂಟಿ ತಗೊಂಡು ನೆಡುತ್ತಾನ. ಹೊಲ್ದಾಗ ನೆಡ್ತಾನೆ. ನೆಟ್ಟಾಗ ಅವಾಗ ಮತ್ತೇನ್ ಮಾಡ್ತಾರೆ, ಯಾಕಪ್ಪ ಭಗತ್ ಸಿಂಗ್ ಇವುಗಳನ್ನ ನೆಡ್ತಾ ಇದೀಯ ಅಂತ ಕೇಳಿದಾಗ, ನಾನು ಬಂದೂಕನ್ನು ನೆಡ್ತಾ ಇದ್ದೀನಿ, ಬಂದೂಕನ್ನು ಬೆಳೀತೀನಿ. ಬಂದೂಕನ್ನು ಬೆಳೆದ ನಂತರ ನಾನು ಎಲ್ಲರ ಕೈಯಲ್ಲಿ, ನಮ್ಮ ಭಾರತೀಯರ ಕೈಯಲ್ಲಿ ಕೊಟ್ಟು ಬ್ರಿಟಿಷರನ್ನು ನಮ್ಮ ಭಾರತ ದೇಶದಿಂದ ಹೊಡೆದೋಡಿಸ್ಬೇಕು ಅಂತ ನಾನು ಇದು ಮಾಡಿನ ಅಂತ ನೋಡಿ. ಚಿಕ್ಕ ಬಾಲಕ, ಎಷ್ಟು ಅವನಲ್ಲಿ ದೇಶ ಪ್ರೇಮ ಇತ್ತಿಲ್ಲ ನೋಡಿ. ನಾವು ಕೂಡ ಹಂಗ ದೇಶ ಪ್ರೇಮ ಇರಬೇಕು, ನಮ್ಮಲ್ಲಿಯೂ ಕೂಡ ರಾಷ್ಟ್ರ ಭಕ್ತಿ ಇರಬೇಕು ವಿದ್ಯಾರ್ಥಿಗಳೇ, ಇರ್ಬೇಕಿಲ್ಲ? ಅದಕ್ಕ ಇನ್ಕ್ವಿಲಾಬ್ ಜಿಂದಾಬಾದ್. ಎಲ್ರು ಅಂದ್ರೆ ಇನ್ಕ್ವಿಲಾಬ್ ಜಿಂದಾಬಾದ್, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ.